ಈಗ ಫ್ಯಾಮಿಲಿ ಎಲ್ಲ ಬಂದಾಗ ನೀವು ಕೇಳ್ತಾ ಇದ್ರಿ ಅಂದರೆ ನಿಮಗೆ ಯಾರು ಇಷ್ಟ ಅಂತ ಯಾರು ಹೇಳ್ತಾರೆ, ಯಾರು ಹೆಸರು ಹೇಳ್ತಾರೆ ಅಂತ ಕುತೂಹಲದಲ್ಲಿ ಕೇಳ್ತಿದ್ರಿ. ಜಾಸ್ತಿ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ರು. ಸೊ ಅವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತಾ ಹೇಗೆ? ಕಾನ್ಫಿಡೆಂಟ್ ಎಲ್ಲ ನನ್ನ ತಲೆ ಕೆಟ್ಟೋಗ್ಬಿಡ್ತು. ನಾನು ಅಲ್ಲಿರೋರು ಎಲ್ಲರ ಜೊತೆನೂ ಜಗಳ ಆಡೋನಿ, ಅಂದರೆ ಎಲ್ರಿಗೂ ಇರಿಟೇಟ್ ಮಾಡ್ಕೊಂಡು ಜಗಳ ಆಡಿದ್ದು, ಕಾಲು ಹೇಳಿದ್ದು ಎಲ್ಲ ಮಾಡ್ಬಿಟ್ಟವನಿ ಅಣ್ಣ. ಎಲ್ಲರೂ ಹೇಳ್ತಿದ್ದಿದ್ದೆ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಲಿ, ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಪ್ಪ ಬರ್ತಾರೆ ನಿಂಗಾಯ್ತು, ನನ್ನ ಫ್ಯಾಮಿಲಿಯಿಂದ ತಮ್ಮ ಬರ್ತಾರೆ ನಿನಗಾಯ್ತು, ನಮ್ಮ ಫ್ಯಾಮಿಲಿಯಿಂದ ಅಣ್ಣ ಬರ್ತಾರೆ ನಿನಗಾಯ್ತೆ. ನನಗೆ ಒಂದು ಟೈಮಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಅಯ್ಯಯ್ಯೋ ಬಂದು ಏನು ಮಾಡ್ಬೋದು, ಯಾರು ಎಲ್ಲ ಒಂದೇ ಥರ ಇರಲಿಲ್ಲ. ಯಾರಾದರೂ ಮಿಸ್ ಆಗಿ ಬೈದ್ಬಿಟ್ರೆ ಇಲ್ಲ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಆಮೇಲೆ ಬಂದಾಗ ನೀವು ಸುಮ್ಮನೆ ಅದಕ್ಕೆ ಫಸ್ಟ್ ಕೇಳ್ತಿದ್ದು ನಾನು ಮಾತಾಡಿಸ್ಬಿಟ್ಟು ಫಸ್ಟ್ ನಾನೇ ಮಾತಾಡ್ಸುವೆ. ನಿಮಗೆ ಯಾರು ಇಷ್ಟ ಅಂತ ನನ್ನ ಹೆಸರು ಹೇಳಿದ್ರು. ನನಗೇನೋ ಸುಮ್ಮನೆ ತಮಾಷೆಗೇನೆ ಹೇಳ್ತವ್ರೆ ಅಂತ ನಾನು. ಆಮೇಲೆ ಕ್ಯಾಪ್ಟನ್ ಆಗಬೇಕಂದ್ರೂ ನನ್ನ ಫೋಟೋನೇ ಹಾಕ್ಬಿಟ್ರು. ಅಲ್ಲೂ ಏನು ಆಮೇಲೆ ಒಂದು ರೀಸನ್ ಕೊಟ್ಟರು, ಗಿಲ್ಲಿ ಕ್ಯಾಪ್ಟನ್ ಆಗಿ ಅವ್ನು ಎಲ್ರಿಗೂ ಹಿಂಸೆ ಕೊಟ್ಟವನು. ಮನೇಲಿ ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಕೆಲಸ ಮಾಡಿದ್ರೆ ಅವ್ನು ಕ್ಯಾಪ್ಟನ್ ಆಗಿ ಮನೆಯವರೆಲ್ಲ ಹಿಂಸೆ ಕೊಡಬೇಕು ಅಂತ. ಮೋಸ್ಟ್ಲಿ ಅದಕ್ಕಿರ್ಬೋದಾ ಅಂತ ಅನ್ನಿಸ್ತು. ಆಮೇಲೆ ಹೋಯ್ತಾ ಒಬ್ಬರು ಇಬ್ಬರಾದ್ರೂ ಸರಿ, ಎಲ್ಲ ಒಂದು 6-7 ಜನ ಹಂಗೆ ಮಾಡಿದಾಗ ನನಗೆ ಇಷ್ಟು ಜನ. ಆಮೇಲೆ ನಮ್ಮ ಧನುವಣ್ಣವ್ರ ಅಮ್ಮ ಒಂದು ಮಾತು ಹೇಳಿದ್ರು, ನಮ್ಮ ಮಗ ಏನಾರ ಇಲ್ಲ ಅಂದಿದ್ರೆ ಶೋಲಿ ನಾನು 99 ಗಿಲ್ಲಿಗೆ ಆಗ್ತಿದೆ ಅಂತ. ನಮ್ಮ ಸೂರಜಣ್ಣವ್ರ ಅಮ್ಮ ಕನ್ಫೆಷನ್ ರೂಮಿಂದ ಬಂದ ತಕ್ಷಣ ಗಿಲ್ಲಿ ಅಂತ ಮಾತಾಡ್ಸ್ಬಿಟ್ಟು ಫಸ್ಟ್ ಅವ್ರ ಮಗನಿಗಿಂತ ನಾನು ಮಾತಾಡ್ಸ್ಬಿಟ್ಟು ನೀನು ನನಗಿಷ್ಟ ಅಂದರು. ಆಮೇಲೆ ನಮ್ಗೆ ಕಾವ್ಯವ್ರ ಅಮ್ಮ ಆಗಿರ್ಬೋದು, ಗಿಲ್ಲಿ ಇಷ್ಟ ಅಂತ ಬ್ರಾಸ್ಲೈಟ್ ಕೊಟ್ಟರು. ಆಮೇಲೆ ನಮ್ಮ ಕಳಪುಟ್ಟಿ ಇವಳು ಸ್ಪಂದನ, ಅವ್ರ ಫ್ಯಾಮಿಲಿ ಎಲ್ಲರೂ ಅಣ್ಣ ಪ್ರತಿಯೊಬ್ಬರೂ. ನಮ್ಮ ಅಷ್ಟೇ ನಮ್ಮ ಅಶ್ವಿನಿ ಮೇಡಮ್ ಅವರಮ್ಮ ಹೆಂಗೆ ಸಖತ್ತಾಗಿ ಮಾತಾಡ್ಸ್ಕೊಂಡು ಒಂಥರ ಫ್ರೆಂಡ್ ಆಗ್ಬಿಟ್ರು ಅವರು ನನಗೆ. ಮಾತಾಡ್ಸ್ಕೊಂಡು ನಾನು ಅತ್ತೆ ಅಂತ ಕರೀದು, ಅವ್ರು ಅಳಿಯ ಅಂತ ಕರೀದು. ಆ ಹೋಗು ಗಂಟನೂ ಅವರು ನನಗೆ ಸಖತ್ ಕನೆಕ್ಟ್ ಆಗ್ಬಿಟ್ರು ಅಶ್ವಿನಿ ಮೇಡಮ್ ಅವರಮ್ಮ. ಅಷ್ಟು ಮನೆ ಫ್ಯಾಮಿಲಿಯಲ್ಲಿ ಬಂದವರೆಲ್ಲ ಹೆಂಗೆ ಪರಿಚಯ ಆಗ್ಬಿಟ್ರು ಅಂದರೆ, ಎಷ್ಟು ಕ್ಲೋಸ್ ಆಗ್ಬಿಟ್ರು ಅಂದರೆ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬಿಡ್ತು. ಅವಾಗೊಂದು ಧೈರ್ಯ ಬಂತು, ಇಲ್ಲ ಹೊರಗಡೆ ಒಂದಷ್ಟು ಜನ ನಾನು ಇಷ್ಟಪಡ್ತವ್ರೆ ಅಂತ. ಬಟ್ ಇಷ್ಟು ಅಂತ ಅನ್ಕೊಂಡಿರಲ್ಲ ಅಣ್ಣ, ಹೊರಗಡೆ ಒಂದು ಪಾಸಿಟಿವ್ ಆಗಿ ಒಂದಷ್ಟು ಜನ ಇಷ್ಟಪಡ್ತವ್ರೆ ನನ್ನ ಅಂತ ಅನ್ನಿಸ್ತು. ಈಗ ಫ್ಯಾಮಿಲಿ ಎಲ್ಲ ಬಂದಾಗ ನೀವು ಕೇಳ್ತಾ ಇದ್ರಿ ಅಂದರೆ ನಿಮಗೆ ಯಾರು ಇಷ್ಟ ಅಂತ ಯಾರು ಹೇಳ್ತಾರೆ, ಯಾರು ಹೆಸರು ಹೇಳ್ತಾರೆ ಅಂತ ಕುತೂಹಲದಲ್ಲಿ ಕೇಳ್ತಿದ್ರಿ. ಜಾಸ್ತಿ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ರು. ಸೊ ಅವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತಾ ಹೇಗೆ? ಕಾನ್ಫಿಡೆಂಟ್ ಎಲ್ಲ ನನ್ನ ತಲೆ ಕೆಟ್ಟೋಗ್ಬಿಡ್ತು. ನಾನು ಅಲ್ಲಿರೋರು ಎಲ್ಲರ ಜೊತೆನೂ ಜಗಳ ಆಡೋನಿ, ಅಂದರೆ ಎಲ್ರಿಗೂ ಇರಿಟೇಟ್ ಮಾಡ್ಕೊಂಡು ಜಗಳ ಆಡಿದ್ದು, ಕಾಲು ಹೇಳಿದ್ದು ಎಲ್ಲ ಮಾಡ್ಬಿಟ್ಟವನಿ ಅಣ್ಣ. ಎಲ್ಲರೂ ಹೇಳ್ತಿದ್ದಿದ್ದೆ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಲಿ, ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಪ್ಪ ಬರ್ತಾರೆ ನಿಂಗಾಯ್ತು, ನನ್ನ ಫ್ಯಾಮಿಲಿಯಿಂದ ತಮ್ಮ ಬರ್ತಾರೆ ನಿನಗಾಯ್ತು, ನಮ್ಮ ಫ್ಯಾಮಿಲಿಯಿಂದ ಅಣ್ಣ ಬರ್ತಾರೆ ನಿನಗಾಯ್ತೆ. ನನಗೆ ಒಂದು ಟೈಮಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಅಯ್ಯಯ್ಯೋ ಬಂದು ಏನು ಮಾಡ್ಬೋದು, ಯಾರು ಎಲ್ಲ ಒಂದೇ ಥರ ಇರಲಿಲ್ಲ. ಯಾರಾದರೂ ಮಿಸ್ ಆಗಿ ಬೈದ್ಬಿಟ್ರೆ ಇಲ್ಲ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಆಮೇಲೆ ಬಂದಾಗ ನೀವು ಸುಮ್ಮನೆ ಅದಕ್ಕೆ ಫಸ್ಟ್ ಕೇಳ್ತಿದ್ದು ನಾನು ಮಾತಾಡಿಸ್ಬಿಟ್ಟು ಫಸ್ಟ್ ನಾನೇ ಮಾತಾಡ್ಸುವೆ. ನಿಮಗೆ ಯಾರು ಇಷ್ಟ ಅಂತ ನನ್ನ ಹೆಸರು ಹೇಳಿದ್ರು. ನನಗೇನೋ ಸುಮ್ಮನೆ ತಮಾಷೆಗೇನೆ ಹೇಳ್ತವ್ರೆ ಅಂತ ನಾನು. ಆಮೇಲೆ ಕ್ಯಾಪ್ಟನ್ ಆಗಬೇಕಂದ್ರೂ ನನ್ನ ಫೋಟೋನೇ ಹಾಕ್ಬಿಟ್ರು. ಅಲ್ಲೂ ಏನು ಆಮೇಲೆ ಒಂದು ರೀಸನ್ ಕೊಟ್ಟರು, ಗಿಲ್ಲಿ ಕ್ಯಾಪ್ಟನ್ ಆಗಿ ಅವ್ನು ಎಲ್ರಿಗೂ ಹಿಂಸೆ ಕೊಟ್ಟವನು. ಮನೇಲಿ ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಕೆಲಸ ಮಾಡಿದ್ರೆ ಅವ್ನು ಕ್ಯಾಪ್ಟನ್ ಆಗಿ ಮನೆಯವರೆಲ್ಲ ಹಿಂಸೆ ಕೊಡಬೇಕು ಅಂತ. ಮೋಸ್ಟ್ಲಿ ಅದಕ್ಕಿರ್ಬೋದಾ ಅಂತ ಅನ್ನಿಸ್ತು. ಆಮೇಲೆ ಹೋಯ್ತಾ ಒಬ್ಬರು ಇಬ್ಬರಾದ್ರೂ ಸರಿ, ಎಲ್ಲ ಒಂದು 6-7 ಜನ ಹಂಗೆ ಮಾಡಿದಾಗ ನನಗೆ ಇಷ್ಟು ಜನ. ಆಮೇಲೆ ನಮ್ಮ ಧನುವಣ್ಣವ್ರ ಅಮ್ಮ ಒಂದು ಮಾತು ಹೇಳಿದ್ರು, ನಮ್ಮ ಮಗ ಏನಾರ ಇಲ್ಲ ಅಂದಿದ್ರೆ ಶೋಲಿ ನಾನು 99 ಗಿಲ್ಲಿಗೆ ಆಗ್ತಿದೆ ಅಂತ. ನಮ್ಮ ಸೂರಜಣ್ಣವ್ರ ಅಮ್ಮ ಕನ್ಫೆಷನ್ ರೂಮಿಂದ ಬಂದ ತಕ್ಷಣ ಗಿಲ್ಲಿ ಅಂತ ಮಾತಾಡ್ಸ್ಬಿಟ್ಟು ಫಸ್ಟ್ ಅವ್ರ ಮಗನಿಗಿಂತ ನಾನು ಮಾತಾಡ್ಸ್ಬಿಟ್ಟು ನೀನು ನನಗಿಷ್ಟ ಅಂದರು. ಆಮೇಲೆ ನಮ್ಗೆ ಕಾವ್ಯವ್ರ ಅಮ್ಮ ಆಗಿರ್ಬೋದು, ಗಿಲ್ಲಿ ಇಷ್ಟ ಅಂತ ಬ್ರಾಸ್ಲೈಟ್ ಕೊಟ್ಟರು. ಆಮೇಲೆ ನಮ್ಮ ಕಳಪುಟ್ಟಿ ಇವಳು ಸ್ಪಂದನ, ಅವ್ರ ಫ್ಯಾಮಿಲಿ ಎಲ್ಲರೂ ಅಣ್ಣ ಪ್ರತಿಯೊಬ್ಬರೂ. ನಮ್ಮ ಅಷ್ಟೇ ನಮ್ಮ ಅಶ್ವಿನಿ ಮೇಡಮ್ ಅವರಮ್ಮ ಹೆಂಗೆ ಸಖತ್ತಾಗಿ ಮಾತಾಡ್ಸ್ಕೊಂಡು ಒಂಥರ ಫ್ರೆಂಡ್ ಆಗ್ಬಿಟ್ರು ಅವರು ನನಗೆ. ಮಾತಾಡ್ಸ್ಕೊಂಡು ನಾನು ಅತ್ತೆ ಅಂತ ಕರೀದು, ಅವ್ರು ಅಳಿಯ ಅಂತ ಕರೀದು. ಆ ಹೋಗು ಗಂಟನೂ ಅವರು ನನಗೆ ಸಖತ್ ಕನೆಕ್ಟ್ ಆಗ್ಬಿಟ್ರು ಅಶ್ವಿನಿ ಮೇಡಮ್ ಅವರಮ್ಮ. ಅಷ್ಟು ಮನೆ ಫ್ಯಾಮಿಲಿಯಲ್ಲಿ ಬಂದವರೆಲ್ಲ ಹೆಂಗೆ ಪರಿಚಯ ಆಗ್ಬಿಟ್ರು ಅಂದರೆ, ಎಷ್ಟು ಕ್ಲೋಸ್ ಆಗ್ಬಿಟ್ರು ಅಂದರೆ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬಿಡ್ತು. ಅವಾಗೊಂದು ಧೈರ್ಯ ಬಂತು, ಇಲ್ಲ ಹೊರಗಡೆ ಒಂದಷ್ಟು ಜನ ನಾನು ಇಷ್ಟಪಡ್ತವ್ರೆ ಅಂತ. ಬಟ್ ಇಷ್ಟು ಅಂತ ಅನ್ಕೊಂಡಿರಲ್ಲ ಅಣ್ಣ, ಹೊರಗಡೆ ಒಂದು ಪಾಸಿಟಿವ್ ಆಗಿ ಒಂದಷ್ಟು ಜನ ಇಷ್ಟಪಡ್ತವ್ರೆ ನನ್ನ ಅಂತ ಅನ್ನಿಸ್ತು.